ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮೆಸೇಜ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಫ್ಲ್ಯಾಟು ಮತ್ತು ರಾಜ್ಯ ಸರ್ಕಾರ ಏನು ಬಡವರಿಗೆ ಅಂತ ನಿರ್ಮಾಣ ಮಾಡ್ತಿರುವಂತಹ 1 BHK ಫ್ಲ್ಯಾಟು ಫ್ರೆಂಡ್ ಇದು ಕೆಂಚನಪುರ ಯಶವಂತಪುರ ಕ್ಷೇತ್ರದಿಂದ ಬರುವಂತಹ ಕೆಂಚನಪುರ ತಾವರೆಕೆರೆ ರಸ್ತೆ ಸಮೀಪದಲ್ಲಿ ಬರುವಂತಹ ಕೆಂಚನಪುರ ಫ್ರೆಂಡ್ ಸಿಟಿಯಿಂದ ಒಂದು ಸ್ವಲ್ಪ ದೂರ ಇದ್ದರೂ ಸಹ ಸಿಟಿಗೆ ಹೊಂದ್ಕೊಂಡಿರುವಂತಹ ಒಂದು ಫ್ಲ್ಯಾಟ್ ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ದೂರದಿಂದ ನೋಡೋಕ್ಕೆ ಕೆಂಚನಪುರ ಒಂಥರ ಪ್ರೈವೇಟ್ ಫ್ಲ್ಯಾಟ್ ಥರ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಸರ್ಕಾರದಲ್ಲಿ ಕಟ್ಟಿರೋದು ಫ್ರೆಂಡ್. ಇದು ನಿಜವೂ ಒಂದು ಇಲ್ಲಿ ವಾಸ ಮಾಡುವಂಥ ಜನರು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸುತ್ತಮುತ್ತ ಗಾಳಿ ಬೆಳಕು ಚೆನ್ನಾಗಿ ಬೀಳುತ್ತೆ ಇಲ್ಲಿ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಈ ವಾತಾವರಣ ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ನಿಮಗೆ ತಿಳಿಸೋದಿದ್ರೆ 1 BHK ಫ್ಲ್ಯಾಟು ಸುಮಾರು 225 ಫ್ಲ್ಯಾಟ್ಗಳು ಇಲ್ಲಿ ಕೆಂಚನಪುರದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಕೆಂಚನಪುರ ಜಾಸ್ತಿ ಫ್ಲ್ಯಾಟ್ಗಳು 1 BHK ಫ್ಲ್ಯಾಟು ನಿರ್ಮಾಣ ಆಗ್ತಾಯಿಲ್ಲ. ಈಗ 1 BHK ಮತ್ತು 2 BHK ಫ್ಲ್ಯಾಟು ಎರಡೂ ಸಹ ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ಬಟ್ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಆ 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಸಾಕಷ್ಟು ಜನ ಕೆಂಚಾಪುರ 2 BHK ಕೇಳಿದರೆ ಫ್ರೆಂಡ್. ಇಲ್ಲಿ ಕೆಂಚಾಪುರ 2 BHK ಫ್ಲ್ಯಾಟ್ ಯಾವುದೇ ರೀತಿ ಇಲ್ಲಿ ಅಪ್ಡೇಟ್ ಬರ್ತಾಯಿಲ್ಲ. ಯಾಕೆಂದರೆ ಇಲ್ಲಿ ಆಕ್ಷನ್ ಅಂದರೆ ಹರಾಜು ಪ್ರಕ್ರಿಯೆ ಅಂತ ಏನು ತಿಳಿಸಿದ್ರಿಂದ ಇಲ್ಲಿ ಯಾವುದೇ ಥರ ಇಲ್ಲಿ ಅಪ್ಡೇಟ್ ಸಿಗ್ತಾಯಿಲ್ಲ. ವರ್ಕ್ ಮಾತ್ರ ನಡೀತಾ ಇದೆ 2 BHK ಸ್ವಲ್ಪ ಅಂತಲೇ ಹೇಳ್ಬೋದು. ಈ ಆಕ್ಷನ್ ಇರೋದ್ರಿಂದ ಯಾವಾಗ ಇದು ಹರಾಜು ಬಿಡ್ತಾರೆ ಏನು ಎತ್ತ ಅನ್ನೋದು ಅದು ಅಪ್ಡೇಟ್ ಬಂದಾಗ ಖಂಡಿತವಾಗಿ ನಾನು ತಿಳಿಸ್ತೀನಿ 2 BHK ಫ್ಲ್ಯಾಟ್ಗಳ ಬಗ್ಗೆ. ಹಾಗಾಗಿ ಇಲ್ಲಿ ಕೆಂಚಾಪುರ 2 BHK ಫ್ಲ್ಯಾಟ್ದು ಸದ್ಯದಲ್ಲಿ ಸುಮಾರು ಕೆಲಸ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ 1 BHK ಫ್ಲ್ಯಾಟು ನಿಮಗೆ 225 ಫ್ಲ್ಯಾಟ್ಗಳು ಇಲ್ಲಿ 1 BHKಲ್ಲಿ ನಡೀತಾ ಇದೆ. ಅದೇ 1 BHK ಫ್ಲ್ಯಾಟು ಖಾಲಿ ಇದ್ದಾವೆ ಅಂತ ಕೇಳಿದ್ರೆ ಇಲ್ಲಿ ಸದ್ಯಕ್ಕೆ 1 BHK ಫ್ಲ್ಯಾಟು ಕಮ್ಮಿ ಫ್ಲ್ಯಾಟು ನಿರ್ಮಾಣ ಇರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮುಂಚೆನೇ ಫಿಲಪ್ ಆಗಿದ್ವು. ಇಲ್ಲಿ ಯಾವುವಂಥವು ಖಾಲಿ ಇಲ್ಲ. ಏನಾದ್ರು ಕ್ಯಾನ್ಸಲೇಷನ್ ಮಾಡಿಸಿದ್ರೆ ಅದು ಸಿಗ್ಬೋದು, ಅದು ಗ್ಯಾರಂಟಿ ಇರೋಲ್ಲ. ಒಟ್ಟಿನಲ್ಲಿ MLA ಕೋಟ ಸಾರ್ವಜನಿಕ ಕೋಟ ಎರಡೂ ಸಹ ಇಲ್ಲಿ ಫಿಲಪ್ ಆಗಿದೆ ಅಂತಲೇ ನಾನು ತಿಳಿಸ್ತೀನಿ. ಬಟ್ ಇಲ್ಲಿ ವರ್ಕ್ ಯಾವ ಥರ ಇಲ್ಲಿ ಅಂದರೆ ಇಲ್ಲಿ ಎಲ್ಲ ಇನ್ನು ಸ್ವಲ್ಪ ದಿನದಲ್ಲೇ ಹಂಚಿಕೆ ಆಗುವಂತಹ 1 BHK ಫ್ಲ್ಯಾಟ್ ಅಂತಲೇ ಹೇಳ್ಬೋದು ಇದು. ಯಾಕೆಂದರೆ 90% ಇಲ್ಲಿ ಕೆಲಸ ಆಗಿದೆ. ಇಲ್ಲಿನ ಎಲ್ಲ ಕೆಲಸಗಳು ಆಗಿದೆ. ಸುಮಾರು ಇನ್ನು ಸಣ್ಣ ಪುಟ್ಟಗಳು ಕೆಲಸಗಳು ಇಲ್ಲಿ ನಡಿಬೇಕಾಗುತ್ತೆ. ಮತ್ತು ಒಳಗಡೆ ಸಿಮೆಂಟ್ ರೋಡ್ ಆಗಿರ್ಬೋದು, ಒಳಗಡೆ ವಾಟರ್ ಬರೋದಾಗಿರ್ಬೋದು, ಅಥವಾ ಪಂಬ್ಲಿಂಗ್ ಕೆಲಸ ಆಗಿರ್ಬೋದು, ಪೇಂಟಿಂಗ್ ಕೆಲಸ ಇನ್ನೂ ಸ್ವಲ್ಪ ನಡೀತಾ ಇದೆ. 12 ಫ್ಲೋರಲ್ಲೂ ಪೇಂಟಿಂಗ್ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಇಲ್ಲ ಸಂಪೂರ್ಣವಾಗಿ ಒಟ್ಟಿನಲ್ಲಿ ಸಿದ್ಧತೆ ಆಗಿರೋದು. ಇನ್ನು ಬೆಸ್ಕಾಮ್ದೊಂದು KPTC ಬೆಸ್ಕಾಮ್ದೊಂದು ಬರಬೇಕಾಗುತ್ತೆ. ಇಲ್ಲಿ ಬೆಸ್ಕಾಮ್ದೇ ಒಂದು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಬೆಸ್ಕಾಮ್ ಒಂದು ಬಂದರೆ ಇಲ್ಲಿ ಆದಷ್ಟು ಹಂಚಿಕೆ ಮಾಡೋಕ್ಕೆ ಏರ್ಪಾಡು ಮಾಡ್ತಾರೆ. ನಿಮಗೆ ತಿಳಿಸೋದಿಷ್ಟೇ, ಈ ಕೆಂಚಾಪುರದಲ್ಲಿಗೆ 1 BHK ಫ್ಲ್ಯಾಟು ಸಾಕಷ್ಟು ಜನ ಎಲ್ಲ ಲೋನ್ ಮಾಡಿಸ್ಕೊಂಡಿದ್ದಾರೆ. ಇನ್ನೇನು ಫಲಾನುಭವಿಗಳು ಒಬ್ಬರು ಮಾತನಾಡಿದರೆ ಸಂಪೂರ್ಣವಾಗಿ ಅವ್ರು ಮಾತನಾಡಿದ್ದಾರೆ. ಅವ್ರನ್ನೂ ಒಂದ್ಸರಿ ಕೇಳ್ಕೋಬೋದು ಅವ್ರು ಏನು ಮಾತನಾಡಿದ್ದಾರೆ, ಏನು ತಿಳಿಸಿದ್ದಾರೆ ಅಂತ. ಮತ್ತು ನಿಮಗೆ ತಿಳಿಸೋದು ಈ ಕೆಂಚಾಪುರದಲ್ಲಿ ಆಲ್ಮೋಸ್ಟು ಸಾಕಷ್ಟು ಜನ ಫ್ಲ್ಯಾಟ್ಗಳು ಯಾವಾಗ ಕೊಡ್ತಾರೆ ಏನು ಅನ್ನೋದು ನಿಮಗೆ ಜೂನ್ 6 ಒಳಗೆ ಅಂತ ನಾವು ಏನೋ ಇನಾಗ್ರೇಷನ್ ಅಂತ ಐತೆ ನಡೀತಾ ಐತೆ ಅಂತ ಹೇಳ್ತಾರೆ. ಬಟ್ ಇದು ಸುಮಾರು ಸರಿ ಜಂಪ್ ಆಗಿದೆ ದಿನಾಂಕ. ಅದು ಕನ್ಫರ್ಮ್ ಆಗಿ ಇನ್ನೂ ಏನಿಲ್ಲ. ಬಟ್ ಇಲ್ಲಿ ಫಲಾನುಭವಿಗಳು ಸಹ ಏನು ಹೇಳಿದ್ದಾರೆ ನೋಡೋಣ. ಮತ್ತು ಕೆಂಚಾಪುರದಲ್ಲಿ ಯಾವಾಗ ಕೊಡ್ತಾರೆ ಅಂತ ಅಂದರೆ ಇದು ಸುಮಾರಿನಿಂದನೂ ಮಾರ್ಚ್, ಏಪ್ರಿಲ್, ಮೇ ಈ ಥರ ಬರ್ತಾನೆ ಇದೆ. ಒಂದು ನಿಗದಿತವಾದ ದಿನಾಂಕ ಫಿಕ್ಸ್ ಆಗಲ್ಲ. ಇನ್ನು 90% ಕೆಲಸ ಇದೆ. ನೋಡೋಣ, ಸ್ವಲ್ಪ ಕಮ್ಮಿ ಇರೋದ್ರಿಂದ ಎಷ್ಟು ಮಂತಲ್ಲಿ ಕೊಡ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಬಟ್ ಈಗ ಫಲಾನುಭವಿ ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನಮಸ್ಕಾರ. ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ಕೆಂಚಾಪುರ 1913. ಇವತ್ತಿನ ಅಪ್ಡೇಟ್ ಏನಂದರೆ 14, 13, 12 17ನೇ ಫ್ಲೋರಲ್ಲಿ ಪೈಂಟಿಂಗ್ ಕೆಲಸ ನಡೀತಾ ಇತ್ತು. ಅಂದರೆ ಒಳಗಡೆ ಇಂಟೀರಿಯಲ್ ಗೋಡೆಗಳು ಪೈಂಟಿಂಗ್ ಎಲ್ಲ ಕಂಪ್ಲೀಟ್ ಕ್ಲೋಸಿಂಗ್ ಆಗ್ತಾಯಿದೆ. ಅದು ಫೈನಲ್ ಕೋಟ, ಹೊರಗಡೆನೂ ಫೈನಲ್ ಕೋಟ ಆಗುತ್ತೆ. ಒಂದು 15 ದಿವಸದಿಂದ ಏನಪ್ಪ ಸಿಲಿಂಡ್ರ್ ಕೆಲಸ ಅಂದರೆ ಸಿಲಿಂಡ್ರ್ ಫಿಟ್ಟಿಂಗ್ ಕೆಲಸ 2 ಸೈಡ್ದು ಆಗಿದೆ. ಇನ್ನು ಸ್ಟಿಕ್ಕರಿಂಗ್ ಅನಿಸ್ಬೇಕು. ಫ್ಲೋರ್ ಸ್ಟಿಕ್ಕರ್ಸಿಂಗು ಮತ್ತು ಸಣ್ಣ ಪುಟ್ಟ ಸ್ಟಿಕ್ಕರ್ಸಿಂಗ್ ಬರುತ್ತೆ. ಆ ಸ್ಟಿಕ್ಕರ್ಸ್ ಕಾಣಬೇಕು. ಔಟ್ಸೈಡ್ದು ಇನ್ನೂ ಸಣ್ಣ ಪುಟ್ಟವಿದೆ. ಈ ಮೇನ್ ಇಂಪಾರ್ಟೆಂಟು KPTCಲ್ಲಿ ಒಂದು ಕ್ಲಿಯರ್ ಆಗಬೇಕು.
ಈ ಸಣ್ಣ ಪುಟ್ಟ ಕಾಂಪೌಂಡು, ಗೇಟು, ಸೆಕ್ಯೂರಿಟಿ ರೂಮು, ಇದು ಲೈನಿಂಗ್ ಇಡೋದು, ವಾಟರ್ ಲೈನ್, ಸ್ಯಾನಿಟರಿ ನಿಮಗೆ ಸಾಲ ಕಾರಣಾವಕಾಶ ತಗೊಳ್ಳಲ್ಲ ಜಾಸ್ತಿ. ಮೇನ್ ಇಂಪಾರ್ಟೆಂಟ್ KPTCL ಇಂದ ಸಮಸ್ಯೆ ಇತ್ತು. ಈಗ ಅದು KPTCL ನೀವು ಕೊಡದೇ ಇರೋ ಡಿಲೇ ಆದರೂ ಪರವಾಗಿಲ್ಲ, ನಮಗೆ ಟೆಂಪ್ರವರಿ ಲೈನಲ್ಲೇ ಕೊಡಿ ಅಂತ ನಮ್ಮ ಬೇಡಿಕೆ ಇದೆ. ಮನೇನ ಹ್ಯಾಂಡ್ ಓವರ್ ಕೊಡಿ ಅಂತ ನಾವು ಅಪ್ಡೇಟು ಫಾಲೋಪಿಂಗ್ ಇದ್ವಿ. ಈಗ 3-5% ಸಾಲದ ಬಡ್ಡಿ ದರ ಏನಿದೆ, ನಾವು ಅದು ಒಂದು ವಾರ 15 ದಿನ ಬಿಟ್ಬಿಟ್ಟಿದ್ವಿ ನಿಗಮದಲ್ಲಿ. ಈಗ 8ನೇ ತಾರೀಕು ಅದು ಕ್ಲಿಯರೆನ್ಸ್ ಆಯಿತು. ಅದು ಅಪ್ಡೇಟು ಒಂದು ಸಿಹಿ ಸುದ್ದಿ, ಈ ರೀತಿ ಮಾಹಿತಿ ಇದೆ. ಈಗ ಅದು ನಿಮ್ಮ ಕೆನರಾ ಬ್ಯಾಂಕ್ ಅಕೌಂಟ್ ಇದ್ದರೆ ಆ ಕೆನರಾ ಬ್ಯಾಂಕ್ ಅಕೌಂಟನ್ನ ಲಿಂಕ್ ಮಾಡ್ತಾರೆ. ನಿಮ್ಮ ಹತ್ರ ಇಲ್ಲ ಕೆನರಾ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದರೆ ಈ ಫಾರ್ಮೇಟ್ ಕೊಡ್ತಿರಲ್ಲ, ಎರಡಕ್ಕೂ ಒಂದೇ ಫಾರ್ಮೇಟು. ನಿಮ್ಮ ಅಕೌಂಟ್ ಇಲ್ಲದೆ ಒಂದೇ, ಅಕೌಂಟ್ ಇಲ್ಲದೆ ಇರೋ ಒಂದೇ. ಈ ಫಾರ್ಮೇಟ್ನ ತೊಗೊಂಡೋಗಿ ಅದು ಫಿಲ್ಅಪ್ ಮಾಡಿ, ನಿಮ್ಮ ಆಧಾರ್ ಕಾರ್ಡ್ ಏನೇನಿದೆ ಜೆರಾಕ್ಸ್ನ ಅದು ಅಟ್ಯಾಚ್ ಮಾಡಿ, ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಫಿಲ್ ಮಾಡಿ ನಿಗಮಕ್ಕೆ ಕೊಟ್ಟರೆ ನಿಮಗೆ ನಿಗಮದಿಂದ ಒಂದು ಅಕೌಂಟ್ ಓಪನ್ ಮಾಡಿಕೊಡ್ತಾರೆ ಕೆನರಾ ಬ್ಯಾಂಕಿಂದ. ಆ ಕೆನರಾ ಬ್ಯಾಂಕ್ ಥ್ರೂ ಅವ್ರಿಗೆ ಲಿಂಕ್ ಬ್ಯಾಂಕಿಂದ ಬ್ಯಾಂಕ್ ಅಮೌಂಟು ಟ್ರಾನ್ಸ್ಫರ್ ಆಗೋ ಥರ ಸಾಧ್ಯತೆಗಳಿರುತ್ತೆ. ಈ ಥರ ಒಪಿನಿಯನ್ ಇರುತ್ತೆ. ಈಗ ಮೇನ್ ಕೆಲಸ ಇಂಪಾರ್ಟೆಂಟು ಹಸ್ತಾಂತರಕ್ಕೆ ಬರೋಕ್ಕೆ ಈಗ 6ನೇ ತಾರೀಕು ಇನಾಗ್ರೇಷನ್ ಅಂತ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇದೇ ಥರ ಸುಮಾರು ಡೇಟ್ಗಳು ಪೋಸ್ಟ್ಪೇನ್ಗಳು ಆಯಿತು. ಈಗ ಕಡೆ ಡೇಟ್ ಕೊಟ್ಟಿರೋದು 6ನೇ ತಾರೀಕು ಅಂತ ಅಪ್ಡೇಟ್ ಬರ್ತಾ ಇದೆ. ಮುಂದೆ ನೋಡಬೇಕು, ವೇಟಿಂಗಲ್ಲಿದೆ. 6ನೇ ತಾರೀಕಿನ ಇನಾಗ್ರೇಷನ್ ಆಗಿದೆ. ಕೆಂಚನಪುರನೂ ಹ್ಯಾಂಡ್ ಓವರ್ ಮೂಮೆಂಟ್ ಬರುವಂಥ ಸಾಧ್ಯತೆಗಳಿದೆ. ಇನ್ನೂ ಸಣ್ಣ ಪುಟ್ಟ ವರ್ಕ್ ಇದೆ. ಕಾಂಪೌಂಡು, ಗೇಟು, ಸೆಕ್ಯೂರಿಟಿ ರೂಮು, ಈ ಲೈನಿಂಗ್ ಹೇಳೋದು, STPದು, ಸಂಪುದು, ಈ ಸಣ್ಣ ಪುಟ್ಟ ವರ್ಕ್ ನಿಮಗೆ ಜಾಸ್ತಿ ಸಮಯ ತೊಗೊಳ್ಳಲ್ಲ. ಇನ್ನು ಚೋಚಬಾತ್ ಕೆಲಸ, ಲಿಫ್ಟ್ ಕೆಲಸ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಇನ್ನು ಸ್ವಲ್ಪ ಏನೇನು ಬ್ಯಾಲೆನ್ಸ್ ಇದೆ ಅವೆಲ್ಲ ಕಂಪ್ಲೀಟ್ ಆದ ನಂತರ ಈ ಒಂದು ಕ್ಷೇತ್ರ ಹಸ್ತಾಂತರಕ್ಕೆ ಬರುವಂಥ ಸಾಧ್ಯತೆ ಇದೆ. ಮೇನ್ ಇರೋದು KPTCL ಕ್ಲಿಯರ್ ಆಗಬೇಕು. ಆ KPTCL ಒಂದಿಂದ ಬೇರೆ ಕಾಮಗಾರಿ ಚುರುಕುಗೊಳಿಸೋದಕ್ಕೆ ಡಿಲೇ ಆಗ್ತಾಯಿತ್ತು. ಈ ಮಟ್ಟ ಸಂಬಂಧ ಪ್ರಯತ್ನ ಇತ್ತು. ಈ ಒಂದು ಇಂಡಿಯನ್ ಪಂಚಾಯತ್ ಹಗಲು ರಾತ್ರಿ ಶ್ರಮಪಟ್ಟು 7 ವರ್ಷದ ಶ್ರಮಪಟ್ಟಿದ್ದಕ್ಕೆ ಸಂಬಂಧ ಪ್ರಯತ್ನದ ಫಲ 3-5% ಸಾಲದ ಬಡ್ಡಿ ದರ ಕಡಿಮೆ ಆಯಿತು. ಸರ್ಕಾರದಿಂದ 1 ಲಕ್ಷ ರು ಕಡಿಮೆ ಆಯಿತು. ಎಲ್ಲ ರೀತಿ ಸಮಸ್ಯೆಗಳು ಬಗೆಹರಿತು. ಮೇನ್ ಇಂಪಾರ್ಟೆಂಟು ಮನೆ ಹಸ್ತಾಂತರಕ್ಕೆ ಬರಬೇಕು. ಮನೆ ಹ್ಯಾಂಡ್ ಓವರ್ ಯಾವಾಗ ಕೊಡ್ತಾರೆ ಅದನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಫಾಲೋಪಿಂಗ್ ಇರುತ್ತೆ. ಅಪ್ಡೇಟ್ಗಳಲ್ಲಿ ಮತ್ತು ಕ್ಲಿಯರೆನ್ಸ್ ಇರಬೇಕು. ಮುಂದಿನಗಳೇ ನೋಡಬೇಕು. ವೇಟ್ ಮಾಡಿ. ಧನ್ಯವಾದಗಳು. ಒಂದು ಯುರೋಪ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಮರಿಬೇಡಿ. ಬರೋ ನೋಟಿಫಿಕೇಷನ್ ಇದರಂತೆ ಸಿಗ್ತಾ ಇರುವಂಥ ಒಪಿನಿಯನ್ ಆಗಿದೆ. ಧನ್ಯವಾದಗಳು. ಸರ್, ಏನು ಕೆಂಚಾಪುರದಲ್ಲಿ ಯಾವ್ಯಾವ ರೀತಿ ಇಲ್ಲಿ ಕೆಲಸ ನಡೀತಾ ಇದೆ, ನಡೀತಾ ಇದೆ ಮತ್ತು ಯಾವ ಪ್ರೊಸೆಸ್ಸಲ್ಲಿದೆ ಕೆಲಸ ಕೊಡೋದು ಸಹ ತಿಳಿಸ್ತಾ ಇದ್ದಾರೆ. ಅದೇನೋ 6ನೇ ತಾರೀಕು ಇನಾಗ್ರೇಷನ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ಡೇಟಲ್ಲಿ ಎಲ್ಲ ಸಿಗ್ಬೋದು ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಮತ್ತು ಬಡ್ಡಿ ಸಹಾಯಧನದ್ದು ಅದು ತಿಳಿಸಿದ್ರು ಅವರು. ಬಡ್ಡಿ ಸಹಾಯಧನ ನಮ್ಮ ವಿಡಿಯೋ ಮಾಡಿ ಆನ್ಲೈನ್ ನಮಗೆ ತಿಳಿಸಿ 2 ಡೇಸ್ ಮುಂಚೆನೇ ಇದು ವಿಡಿಯೋ ಮಾಡಿದೆ. ಬಟ್ ಬಡ್ಡಿ ಸಹಾಯಧನದ್ದು ಅವರು ತಿಳಿಸಿದ್ದಾರೆ. ಎಲ್ಲ ಯಾವ ರೀತಿ ಪ್ರೊಸೆಸ್ಸಲ್ಲಿ ತಂಬಬೇಕು ಅನ್ನೋದು ಅವರು ಸಹ ತಿಳಿಸಿದ್ದಾರೆ. ಯಾಕೆಂದರೆ ಇವರು ಕೆಂಚನಪುರ ಫಲಾನುಭವಿಗಳಾಗೋದ್ರಿಂದ ಅವರು ಸ್ವತಃ ಎಲ್ಲ ಆ ಮಾಹಿತಿ ಅವ್ರು ಕೊಟ್ಟಿದ್ದಾರೆ, ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈಗ ನಿಮ್ಗೆ ತಿಳಿಸೋದು ಕೆಂಚನಪುರ 1 BHF ಫ್ಲ್ಯಾಟು, ರಾಜೀವ್ ವಸತಿ ನಿಗಮದಿಂದ ಕರ್ತಿರುವಂಥ 1 BHF ಫ್ಲ್ಯಾಟು. ಇಲ್ಲಿ ಸಾಕಷ್ಟು ಜನ ಕೇಳ್ದಿರೋ ಕೆಂಚನಪುರದಲ್ಲಿ ಏನಾದ್ರು ಫ್ಲ್ಯಾಟ್ ಖಾಲಿ ಇದ್ದಾವೆ, ಈಗ ನಾವು ಅಪ್ಲೈ ಮಾಡಿದ್ರೆ ನಾವು ತಾಂಬೋದಾ ಅಂತ. ಇಲ್ಲ, ಖಂಡಿತವಾಗಿ ಇದು ಫ್ಲ್ಯಾಟ್ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾವೆ. ಸಾಕಷ್ಟು ಜನ ಲೋನ್ ಪ್ರೊಸೆಸ್ ಮಾಡ್ತಾಯಿದ್ದಾರೆ, ಇನ್ನೂ ಮಾಡೋಂಥವ್ರು ಇದ್ದಾರೆ. ಬಟ್ ಈಗ ಏನು 1 BHF ಫ್ಲ್ಯಾಟ್ ಇಲ್ಲಿ ಸದ್ಯಕ್ಕೆ ಬುಕ್ಕಿಂಗಲ್ಲಿ ಆಪ್ಷನ್ ತೋರಿಸ್ತಾ ಇಲ್ಲ. MLA ಕೋಟನ್ ಆಗಿರ್ಬೋದು, ಇದರ ಕೋಟನ್ ಬುಕ್ಕಿಂಗ್ ಆಗಿಲ್ಲ. ಇಲ್ಲಿ ಯಾರು ಅನಿವಾರ್ಯವಾಗಿ ಕ್ಯಾನ್ಸಲೇಷನ್ ಮಾಡಿದರೆ ಅದು ಯಾವ ರೀತಿ ಕೊಡ್ತಾರೆ ಅನ್ನೋದು ನೋಡಬೇಕು. ಬಟ್ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಕೆಂಚನಪುರ 1 BHF ಫ್ಲ್ಯಾಟು ಇಲ್ಲಿ ಖಾಲಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಸಿಟಿ ಸ್ವಲ್ಪ ದೂರ ಇದ್ದರೂ ಸ್ವಲ್ಪ ಯಶವಂತಪುರಕ್ಕೆ ಹತ್ರ ಆಗುತ್ತೆ. ಇದು ಅಲ್ಲೇ ಸಣ್ಣಪುರ ಕೆಲಸ ಮಾಡೋಕ್ಕೆ. ಹಾಗಾಗಿ ಇಲ್ಲಿ ಕಟ್ತಿರುವಂತಹ 1 BHF ಫ್ಲ್ಯಾಟು ಕೆಂಚನಪುರದ್ದು ನಿಮಗೆ ಇಷ್ಟು ವಿಷಯ ತಿಳಿಸಿದ್ದೀನಿ ಅಂತ ಹೇಳ್ತೀನಿ. ಫಲಾನುಭವಿಗಳು ಸಹ ಅಲ್ಲಿ ಕೆಂಚನಪುರದ ಫಲಾನುಭವಿಗಳು ಸಹ ಮಾತಾಡಿರೋದು ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದೇ ಥರ ಸಾಕಷ್ಟು ಜನ ಕೇಳ್ತಾಯಿದ್ರು ಮುದ್ದಾಯಿನ ನೆಕ್ಸ್ಟ್ ಅಪ್ಡೇಟ್ ಕೊಡಿ ಅಂತ. ಖಂಡಿತವಾಗಿ ಮುದ್ದಾಯಿನ ಅಪ್ಡೇಟ್ ನಾನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.